ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಲೇಡಿ ಬೋನ್ ಅಂತ ಹೇಳ್ಬೋದು ರಾಘಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೇವೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಿಂದ ನಿಮ್ಮ ಆಟ ಜಿದ್ದಾಜಿದ್ದಿ ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಕಬಡ್ಡಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದೀರಾ. ಯಾವ ರೀತಿ ನಡೀತಾ ಇದೆ? ಆಕ್ಚುಲಿ ಕಬಡ್ಡಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಚೆನ್ನಾಗಿ ನಡೀತಾ ಇದೆ CWK ಎಲ್ಲ. ಹಾಗೇನೆ ಎಲ್ಲ ಹುಡುಗಿರು ಬರೀ ಮಾಡ್ಲಿಂಗ್ ಅಥವಾ ಆ್ಯಕ್ಟಿಂಗ್ ಎಲ್ಲ ಇಲ್ಲ, ಚೆನ್ನಾಗಿ ನಾವು ಮೈಕೊಡು ಮಾಡ್ತೀವಿ ಅಂತಲೂ ಬಂದಿದ್ದಾರೆ. ಆ್ಯಂಡ್ ಹಾಗೇನೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಏನು ಅನ್ಕೊತಾರೆ, ಆ್ಯಕ್ಟರ್ಸ್ ಅವ್ರಿಗೇನು ಬರೀ ಮಾಡ್ಲಿಂಗ್ ಮಾಡ್ತಾರೆ, ಅರ್ಧ ಬರ್ಧ ಬಟ್ಟೆ ಹಾಕ್ಕೊತಾರೆ, ಬರೀ ಇದೇ ಥರ ಕಮೆಂಟ್ಸ್ ನೋಡ್ತಾ ಇರೋದು ನಾವು. ಬಟ್ ಅವ್ರವ್ರ ಲೈಫ್ ಸ್ಟೈಲ್ ಬೇರೆ ಥರನೇ ಇರುತ್ತೆ. ಸೊ ಅವ್ರವ್ರ ಲೈಫ್ ಸ್ಟೈಲಿಗೆ ತಕ್ಕನಾಗಿ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, ಅವ್ರು ಹಾಕೊತಾರೆ. ಬಟ್ ಇಲ್ಲಿಗೆ ಬಂದಾಗ ನೋಡಿರಿ, ಆ ಥರನೂ ಇರ್ತೀವಿ, ಈ ಥರನೂ ಇರ್ತೀವಿ ಅಂದ್ಬಿಟ್ಟು ಯಾರು ಕೂಡ ಸ್ಕಿನ್ ಬಗ್ಗೆ ಆಗಲಿ ಅಥವಾ ಏಟಾಗುತ್ತೆ, ಬಿದ್ದರೆ ನೋವಾಗುತ್ತೆ ಅನ್ನೋ ಕಾನ್ಷಿಯಸ್ ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ. ಎಸ್, ನೋಡ್ತಾ ಇರ್ಬೋದು. ಎಷ್ಟು ಮ್ಯಾಚ್ ಆಡಿದ್ರಿ, ಎಷ್ಟು ವಿನ್ ಆದ್ರಿ? ಸೊ ಈಗ ಸದ್ಯಕ್ಕೆ ನಾವು ಇನ್ನು ಫಸ್ಟ್ ಮ್ಯಾಚ್ ಆಡಿದ್ದು. ಸೊ ಜಸ್ಟ್ 2 ಪಾಯಿಂಟ್ಸಲ್ಲಿ ನಮ್ಮ ಟೀಮು ಸೋತ್ವಿ. ಬಟ್ ಎಲ್ಲ ಹೌದು ಅದೇನು ಮಾಡೋಕ್ಕಾಗಲ್ಲ. ಈವನ್ ಲಕ್ ಕೂಡ ಮ್ಯಾಟರ್ಸ್ ಆಗುತ್ತೆ. ಬಟ್ ಚೆನ್ನಾಗಿತ್ತು, ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಟೀಮಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ರು. ಎಲ್ಲ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀವಿ, ನೆಕ್ಸ್ಟ್ ಅದನ್ನು ರಿಪೀಟ್ ಮಾಡಲ್ಲ. ಓಕೆ, ಆಸ್ ಎ ಸಂತೂರ್ ಮಮ್ಮಿ ಆಗಿ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಾನು ಡುಮ್ಮಿ ಮಮ್ಮಿ ಆಗಿದ್ದೀನಿ ಈಗ, ಸಂತೂರಲ್ಲ. ಎಸ್ ಮ್ಯಾಮ್, ಏನು ಅಂತ ಹೇಳಿದ್ರೆ ಒಂದು ಪಾಪು ಇದ್ರು ಕೂಡ ಅಷ್ಟೇ ಸ್ಪಿರಿಟ್. ನಾವು ಅವಾಗ ನೋಡ್ತಾ ಇದ್ದಂಥ ರಾಘಶ್ರೀ ಏನಿದ್ರು ನೋಡಿ, ಇವಾಗಲೂ ಅದೇ ಸ್ಪಿರಿಟ್, ಅದೇ ಜೋಶಲ್ಲಿ ಆಡ್ತಾ ಇದ್ದಾರೆ. ಏನು ಮ್ಯಾಮ್ ಇದ್ರ ಸೀಕ್ರೆಟ್? ಈ ಆ ಥರ ಏನಿಲ್ಲ, ನನಗೆ ಮುಂಚೆಯಿಂದನೂ ಸ್ಪೋರ್ಟ್ಸ್ ಮೇಲೆ ತುಂಬ ಆಸೆ. ಸೊ ಅಟ್ಲೀಸ್ಟ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ನಾವೇನು ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಬಟ್ ಅಟ್ಲೀಸ್ಟ್ ಇವಾಗ ಸೆಲೆಬ್ರಿಟೀಸ್ ಆಗಿ ಅಟ್ಲೀಸ್ಟ್ ಇಲ್ಲೆಲ್ಲ ಒಂದು ಹೆಸರು ಮಾಡ್ತಾ ಇದ್ದೀವಿ, ಸ್ಪೋರ್ಟ್ಸ್ ಆಡ್ತಾ ಇದ್ದೀವಲ್ಲ ಅಷ್ಟೇ. ಸಂತೂರ್ ಮಮ್ಮಿ ಎಲ್ಲ ಈಗ ನಾನು ಕಂಪ್ಲೀಟ್ಲಿ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬರೆಲ್ಲ ಇಬ್ಬರು ಇದ್ದಾರೆ. ಸೊ ಬಂದು ಇನ್ನೂ 1.5 ಇಯರು, ಒಬ್ಳಿಗೆ 6 ಇಯರ್ಸು. ಸೊ ಬಟ್ ಅದೆಲ್ಲ ಏನು ತಲೆಯಲ್ಲಿ ಇಟ್ಕೊಳ್ಳಲ್ಲ ನಾವು ಆಟ ಅಂತ ಬಂದಾಗ. ಸೊ ಆಡ್ತೀವಿ. ಇತ್ತ ಆಂಕರಿಂಗಿಗೂ ಸೈ, ಅತ್ತ ಆಕ್ಟಿಂಗಿಗೂ ಸೈ, ಇತ್ತ ಇಲ್ಲಿ ಹಾಡ್ಲಿಕ್ಕೂ ಸೈ. ಸೊ ಕೊನೆಯದಾಗಿ ಏನು ಹೇಳ್ತೀರಾ? ಇನ್ನೆಷ್ಟು ಮ್ಯಾಚ್ ಇದೆ ನಮಗೆ? ಇವತ್ತು ಆ್ಯಕ್ಚುಲಿ ನಾಳೆನೂ ಇದೆ, ಇವತ್ತು ಮತ್ತು ನಾಳೆ 5th and 6th ಇರೋದು. ಇವತ್ತಿಗೆ ನಮಗೆ 4 ಮ್ಯಾಚಸ್ ಇದೆ. ಇನ್ನು 3 ಮ್ಯಾಚಸ್ ನಾವು ಆಡಬೇಕು, ಆ ಎನರ್ಜಿ ಸೇವ್ ಮಾಡಬೇಕು. ಥ್ಯಾಂಕ್ ಯು. ಆ್ಯಂಡ್ ಪಕ್ಕ ಇನ್ನು 3 ಮ್ಯಾಚ್ ಏನಿದೆ ಅದು ನಾವೇ ವಿನ್ ಆಗ್ತೀವಿ. ಹಾಗಾದ್ರೆ ಈ ಸರ್ತಿ ಕಪ್ ನಮ್ದೆ. ಆಲ್ ದ ಬೆಸ್ಟ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಘಶ್ರೀ ಅವರು ಆಡಿರುವಂತಹ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೋಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.